ಎಲ್ಲರಿಗೂ ನಮಸ್ಕಾರಗಳು. ನಾವು ಏನಂತ ಹೇಳಿದ್ರೆ ನಮ್ಮ ಈ ಶರೀರ ಬಂದು ಮೇಡಮ್ ಅಶ್ವಿನಿ ಮೇಡಮ್ ಅವರು ಹೇಳಿದಂಗೆ ನಮ್ಮ ರಾಜಶೇಖರ್ ಸರ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಜೊತೆಯಲ್ಲಿ ಈ ಶರೀರ ಬಂದು ದೇವರು ಕೊಟ್ಟಿರೋದು. ನಾವು ಒಂದು ಅದ್ಭುತವಾದ ವಿಶೇಷ ಚೈತನ್ಯ ನಮ್ಮ ಶರೀರದಲ್ಲಿದೆ. ಅವಯವಗಳಿವೆ. ಆ ಅವಯವಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಭಯ, ಆತಂಕ, ಅನುಮಾನ ಇವನ್ನು ನಮ್ಮನ್ನು ಕಾಡ್ತಾ ಇದೆ ಬಿಟ್ಟು ನಿಜವಾಗಲೂ ನಾವು ನಮ್ಮ ಶರೀರದಲ್ಲಿರುವಂತ ಯಾವುದೇ ರೀತಿಯಲ್ಲಿ ಚೈತನ್ಯ ಶಕ್ತಿನ ಉಪಯೋಗಿಸ್ಕೊಳ್ತಾ ಇಲ್ಲ. ಕಾರಣ ಬಂದು ನಮ್ಗೆ ಗೊತ್ತಿಲ್ಲ. ಅದು ಹೋಗಿದ ತಕ್ಷಣ ಒಂದು ಲ್ಯಾಬ್ರೇಟರಿಗೆ ಹೋಗಿದ್ರೆ ಏನ್ ಹೇಳ್ತಾರೆ, ಅಯ್ಯೋ ಇಷ್ಟು ದಿನ ಆದ್ಮೇಲೆ ಬಂದಿದ್ರೆ ಇದು ತುಂಬಾ ಜಾಸ್ತಿ ಆಗೋಗಿದೆ, ಆ ಲೇಬಲ್ ಕೊಟ್ಬಿಡ್ತಾರೆ. ಅದಾದ್ಮೇಲೆ ನಿಮ್ಗೇನು ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಅಯ್ಯೋ ಇದು ಜೀವಿತಾಂತ ತಗೋಬೇಕು. ಮುಖ್ಯವಾಗಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇರುವಂತ ರೋಗಗಳು ಅಂತ ಹೆಸರು ಹೇಳಬಹುದು. ಡಯಾಬಿಟಿಸ್, ಆರ್ಥರೈಟಿಸ್, ಆಸ್ತಮಾ, ಮುಖ್ಯವಾಗಿ ಥೈರಾಯ್ಡ್. ಈಗ ಫೇಸ್ಬುಕ್ ನಲ್ಲಿ ಒಂದ್ಸತಿ ಸುಮ್ಮನೆ ಹಂಗೆ ನೋಡಿದ್ರೆ ಥೈರಾಯ್ಡ್ ಇದೆಯಾ, ಔಷಧಿಗಳು ತಗೋಬೇಕು ಅಂತ ಅದು ಇದು ಅಂತ ಹೇಳ್ತಾರೆ. ನಮ್ಗೆ 100% ಯಾವುದೇ ರೀತಿಯಲ್ಲಿ ಈ ಶರೀರಕ್ಕೆ ಔಷಧಿ ಬೇಕಾಗಿಲ್ಲ. ಅದು ಹೇಗೆ ಮತ್ತೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ದಾಗ, ನಮ್ಮ ಶರೀರ ಒಂದು ಅದ್ಭುತವಾದ ಚೈತನ್ಯ ಶಕ್ತಿ ಇದೆ. ಆ ಚೈತನ್ಯ ಶಕ್ತಿನ ನಾವು ಉಪಯೋಗಿಸ್ಕೊಂಡಿದ್ದಾಗ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಕೆಮಿಕಲ್ಸ್ ಅಡಿಷನ್ಸ್ ಇಲ್ದಿರೋ ರೀತಿಯಲ್ಲಿ ದುಡ್ಡು ಕೊಟ್ಟು ಕಾಯಿಲೆಗಳು ತಗೋಬೇಕಾಗಿಲ್ಲ ಅಂತೇಳಿ ನಾನು ಎಲ್ಲ ಮೀಟಿಂಗ್ಗಳಲ್ಲಿ ಹೇಳ್ತೀನಿ. ನಮ್ದೇ ಆದ ಒಂದು ಸ್ಪಷ್ಟವಾದ ನಿರ್ದಿಷ್ಟವಾದ ನಿಯಮಬದ್ಧವಾದ ಜೀವನ ಬೇಕಾಗಿದೆ. ಅದು ನಿಯಮಬದ್ಧತೆ ಅಂತ ಹೇಳಿದ್ದಾಗ ಆಹಾರ, ವಿಹಾರ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಆಲ್ ಆರ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಓನ್ಲಿ. ಆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನ ನಾವು ದೂರ ಮಾಡ್ಕೊಂಡೋದು ಹೇಗೆ ಅಂತ ಹೇಳಿದ್ದಾಗ, ನಮ್ಮಲ್ಲಿ ದೃಢತ, ನಿಶ್ಚಿಂತತೆ, ಧಾರಾಳತನ ನಮಗೂ ಬೇಕಾಗಿದೆ. ನಾನು ಡಾಕ್ಟರ್ ಸುಬ್ಬಯ್ಯ, BHMS, ಹೋಮಿಯೋಪತಿ ಡಾಕ್ಟರ್, ಡಿಪ್ಲೊಮಾ ಯೋಗ. ಐ ಟ್ರೀಟ್ ಪೀಪಲ್ ವಿತ್ ಔಟ್ ಎನಿ ಮೆಡಿಸಿನ್. ಯೋಗ ಅಂತ ಹೇಳಿದ ತಕ್ಷಣ ನಮ್ಮವ್ರಿಗೆ ಏನ್ ಗೊತ್ತಿದೆ, ಆಸನಗಳು ಮಾತ್ರನೇ ಅಂತ ಹೇಳಿ. ನಿಜವಾಗ್ಲೂ ಆಸನ ಅಲ್ಲ, ಅತ್ಯಂತ ಅದ್ಭುತವಾದ ಆಸನ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರುವಂತ ನ್ಯಾಚುರಲ್ ಪಿರಮಿಡ್. ಈ ಪಿರಮಿಡ್ ಎಲ್ಲಿದೆ, ಹೇಗಿದೆ ಅಂತ ಹೇಳಿದ್ದಾಗ, ನಮ್ಮ ಉಚ್ಛ್ವಾಸ ನಿಶ್ವಾಸದಲ್ಲಿ ಇಡನಾಡಿ, ಪಿಂಗಳನಾಡಿ, ಸುಷುಮ್ನ ನಾಡಿ ಅಂತ ಹೇಳಿ ನಮ್ಮ ಯೋಗ ಪ್ರಕಾರ ಹೇಳ್ತೀವಿ. ಇದರಲ್ಲಿ ಅತ್ಯಂತ ಉನ್ನತಮಟ್ಟವಾದದ್ದು ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್, ಅಟಾನಮಸ್ ನರ್ವಸ್ ಸಿಸ್ಟಮ್. ಈ ನರಗಳ ಸಮೂಹ ನಮ್ಗೆ ಏನಾಗ್ತಾ ಇದೆ, ನಾವು ಏನ್ ಮಾಡ್ತಾ ಇದೀವಿ, 72,000 ನಾಡಿಗಳಿದೆ. 72,000 ನಾಡಿಗಳಲ್ಲಿ ನಮ್ಮ ಭೂಪಟ ಗ್ಲೋಬ್ ಏನಿದೆಯೋ 2.5 ಟೈಮು ನಾವು ಅದನ್ನ ಸುತ್ತಬಹುದು ಅನ್ನೋದು ಇದೆ. ಆದರೆ ನಿತ್ಯ ನಿರಂತರವಾದ ನಮ್ಮ ಮಾನಸಿಕ ಒತ್ತಡ, ಅದು ಏನು ಮಾನಸಿಕ ಒತ್ತಡ ಅಂತ ಹೇಳಿದ ತಕ್ಷಣ ನಮ್ಮವರು ತುಂಬಾ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಮಾನಸಿಕ ಒತ್ತಡ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ವಿಂಡೋ ಶಾಪಿಂಗ್ ಅಂತ ಹೇಳಿ ನಾನು ಹೇಳ್ತೀನಿ. ವಿಂಡೋ ಶಾಪಿಂಗ್ ಅಂದ್ರೆ ಏನು, ನಾವು ನಮ್ಮ ದೃಢತೆ ಬಿಟ್ಟು ನನ್ಗೆ ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ, ನಾನು ಹಂಗಿದ್ರೆ ಚೆನ್ನಾಗಿರ್ತೀನಿ, ಹಿಂಗಿದ್ರೆ ಚೆನ್ನಾಗಿರ್ತೀನಿ. ಏನ್ ಚೆನ್ನಾಗಿರೋದು, ನಿಮ್ಮಲ್ಲಿ ನೀವು ಇರುವಾಗ ಪ್ರತಿಯೊಂದು ಚೆನ್ನಾಗಿ ಇರುತ್ತೆ. ಮುಖ್ಯವಾಗಿ ಈಗ ಮೇಡಮ್ ಅವ್ರು, ಮನೋರಮಾ ಮೇಡಮ್ ಅವ್ರು ಹೇಳಿದಂಗೆ ಶಿವರಾತ್ರಿ, ಶಿವ ಈ ಶರೀರ ಕೊಟ್ಟಿರೋದು, ಕ್ರಿಯೇಟರ್ ಈಸ್ ಅವರ್ ಶಿವ. ನಾವು ನಮ್ಮ ಶರೀರದಲ್ಲಿ ಇರುವಂತ ಈ ಅದ್ಭುತವಾದ ಆನಂದಮಯವಾಗಿರುವಂತ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳು. ನಾವು ಎಲ್ಲಿಂದ ದೂರ ಆಗ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಅನ್ನಮಯ ಕೋಶದಿಂದ ಮಾತ್ರ. ನಿತ್ಯ ನಿರಂತರವಾಗಿ ಮೆಡಿಟೇಷನ್ ಮಾಡ್ತಾ ಇರುವಂತ ಋಷಿಕೇಶ್ನಿಂದ ಒಂದು 28 ಜನ 30 ಜನವರೆಗೂ ನನ್ನಲ್ಲಿ ಪೇಷಂಟ್ಸ್ ಇದ್ದಾರೆ. ಏನಂತ ಹೇಳಿದ್ರೆ ಅವರು ನಿತ್ಯ ನಿರಂತರವಾಗಿ ಯೋಗ ಇದರಲ್ಲೇ ಇರುವಂತವ್ರು. ಆ ಯೋಗದಲ್ಲಿ ಇರೋವ್ರಿಗೆ ಏನು ಬರ್ತಾ ಇದೆ, ಮೆಡಿಟೇಷನ್ ನಲ್ಲಿ ಇರೋವ್ರಿಗೆ ಏನು ಬರ್ತಾ ಇದೆ ಅಂತ ಹೇಳಿದ್ದಾಗ, ನಮ್ಮ ಪ್ರತಿಯೊಬ್ಬರಿನಲ್ಲಿ ಒಂದು ವಿಶೇಷ ಜ್ಞಾನ ಇದೆ. ಅದು ವಿಶೇಷ ಜ್ಞಾನ ಇಲ್ದಿರೋ ರೀತಿಯಲ್ಲಿ ವಿಶೇಷ ಜ್ಞಾನ ಇದೆ. ಅದು ವಿಶೇಷ ಜ್ಞಾನ, ವಿಶೇಷ ಜ್ಞಾನ ಅಂತ ಹೇಳಿ ವ್ಯತ್ಯಾಸ ಎಲ್ಲಿ ಬರುತ್ತೆ, ಎಲ್ಲರದು ಜ್ಞಾನನೇ. ನಾಲೆಡ್ಜ್ ಇಸ್ ಡಿಫರೆಂಟ್, ವಿಸ್ಡಮ್ ಇಸ್ ಡಿಫರೆಂಟ್, ಅಂಡ್ ಕೋಆರ್ಡಿನೇಟಿಂಗ್, ಕನ್ವಿನ್ಸಿಂಗ್, ಕಾನ್ಫಿಡೆನ್ಶಿಯಲ್ ವಿಸ್ಡಮ್ ಇಸ್ ವೆರಿ ವೆರಿ ಎಸೆನ್ಷಿಯಲ್ ಅಂಡ್ ನೀಡೆಡ್ ಒನ್. ನಮ್ಗೇನಾಗುತ್ತೆ, ಧ್ಯಾನ ಪದ್ಧತಿ ಅಂತ ಹೇಳಿದ್ದಾಗ ನಾವು ಪ್ರತಿಯೊಬ್ಬರು ಮಾಡೋದು ಧ್ಯಾನನೇ. ಆದರೆ ನಿಮ್ಗೂ ಏನ್ ಬೇಕಾಗಿದೆ,
ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ. ನಿಮ್ಗೆ ಬೇಕಾಗಿರೋದು ಅನ್ನ ಆಗಿದ್ದಾಗ ನಾನು ಚಪಾತಿ ಕೊಟ್ರೆ ಏನಾಗುತ್ತೆ, ಡಯಾಬಿಟಿಸ್ ನಲ್ಲಿ ಆಗ್ತಾ ಇರೋದೇ ಇದು. ಅನ್ನ ನಾವೆಲ್ಲರೂ ಸೌತ್ ಇಂಡಿಯನ್ಸ್, ನಾವು ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ, ಈ 4 ಗೋವಾ, ನಾವೆಲ್ಲರೂ ಅನ್ನ ತಿನ್ನುವಂಥವ್ರು. ನಮ್ಗೆ ಅನ್ನ ಬಿಟ್ರೆ ಇದು ಅನ್ನನೇ ಅದು ಆಹಾರನೇ ಅಲ್ಲ ಅನ್ನುವಂಥ ಜನ. ಈ ಆಹಾರ ಅಲ್ಲ ಅನ್ನೋದು ಬದಲಾಗಿ ನೀವು ಅನ್ನ ತಿನ್ಬೋದು, ಅನ್ನ ತಿನ್ನೋ ರೂಪ ಏನು ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು. ಮಾಮೂಲಾಗಿ 5 ವೈಟ್ಸ್ ನ ದೂರ ಮಾಡಿ ಅಂತ ಹೇಳ್ತಾರೆ. ಅಕ್ಕಿ, ಪಾಲಿಶ್ಡ್ ರೈಸ್, ಇದು ತಿಳ್ಕೊಬೇಕು. ಅಕ್ಕಿ ದೂರ ಮಾಡಿ ಅಂತಲ್ಲ, ಪಾಲಿಶ್ ಮಾಡಿರುವಂತ ಅಕ್ಕಿ ನಿಮ್ಗೆ ಬೇಕಾಗಿಲ್ಲ. ಉಪ್ಪು, ಸಮುದ್ರದ ಉಪ್ಪು ಬೇಕಾಗಿಲ್ಲ. ಏನು ಬೇಕು ಏನು ಬೇಡ. 3ನೇದು ಸಕ್ಕರೆ, ಸಲ್ಫನೇಟೆಡ್ ಒನ್. ಇದು ಬ್ಲೀಚಿಂಗ್ ಪೌಡರ್ಗಿಂತ ಅಧ್ವಾನ. ನೀವು ಬ್ಲೀಚಿಂಗ್ ಪೌಡರ್ ತಿನ್ನೋಕ್ಕಾಗಲ್ಲ, ಆದ್ರೆ ಸಕ್ಕರೆ ತಿಂತಾ ಇದ್ದೀರಾ. ಅದು ಬದಲಾಗಿ ಬೆಲ್ಲ, ಮುಖ್ಯವಾಗಿ ತಾಟಿ ಬೆಲ್ಲ ಅಂತ ಹೇಳ್ತೀವಿ. ಇಲ್ಲ ಅಂತ ಹೇಳಿದ್ರು ಕಪ್ಪು ಬೆಲ್ಲ, ಬಿಳಿಯಾಗಿ ಇರೋದು ಬೇಡ. ಮೈದಾ, ಗೋಧಿ ಬೇಕು, ಮೈದಾ ಬೇಡ. ಮೈದಾ ಏನಕ್ಕೆ ಬೇಡ ಅಂತ ಹೇಳಿದ್ರೆ ಗ್ಲುಟಿನೇಟೆಡ್ ಅಂತ ಹೇಳಿ ಒಂದು ಕೆಮಿಕಲ್ ನಿಂದ ಅದು ಪ್ಯೂರಿಫೈ ಮಾಡ್ತೀವಿ. ಬೆಳ್ಳಗಿರಬೇಕು, ಮೆತ್ತಗಿರಬೇಕು, ಅಂಟ್ಕೋಬೇಕು. ಇನ್ನ 4ನೇದು ರಿಫೈನ್ಡ್ ಆಯಿಲ್ಸ್. 5ನೇದು ರಿಫೈನ್ಡ್ ಆಯಿಲ್ಸ್. ರಿಫೈನ್ಡ್ ಆಯಿಲ್ ಏನಕ್ಕೆ ಬೇಡ? ರಿಫೈನ್ಡ್ ಆಯಿಲ್ ಅಂತ ಹೇಳಿದ ತಕ್ಷಣ, ರಿಫೈನ್ಡ್ ಅಂದ್ರೇನು? ನಾವು ಅದನ್ನ ರಿಫೈನ್ ಮಾಡ್ತಾ ಇದೀವಿ. ಪೆಟ್ರೋಲಿಯಂ ಪ್ರಾಡಕ್ಟ್ ನ ಎಂಡ್ ಪ್ರಾಡಕ್ಟ್ ಈಸ್ ಆಯಿಲ್. ಆಯಿಲ್ ನ ಉಪಯೋಗಿಸಬೇಡಿ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ 100 ರೂಪಾಯಿಗೆ ಸಿಕ್ಕೋ ಎಣ್ಣೆ ಬೇಕು. ಆ ಎಣ್ಣೆಗಳು ಎಷ್ಟು ನಮ್ಮ ಶಕ್ತಿ, ಜೀರ್ಣಶಕ್ತಿ ಹಾಳು ಮಾಡ್ತಾ ಇದೆ ಅನ್ನೋದು ಏನಿಲ್ಲ. ಅದರ ಜೊತೆಯಲ್ಲಿ ಈಗ ರಾತ್ರಿ ಹೊತ್ತು ಮಲಗೋದು, ಎಷ್ಟೊತ್ತಿಗೆ ಮಲಗಬೇಕು, ಎಷ್ಟೊತ್ತಿಗೆ ಎದ್ದೊಳ್ಬೇಕು, ತುಂಬಾ ಡಿಬೇಟ್. ಅದರ ಜೊತೆಯಲ್ಲಿ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ನಮಗೂ ಅನುಮಾನಗಳು. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು ಅಂತ ಹೇಳಿದ್ದಾಗ, ನಮ್ಮ ವೇದಗಳ ಪ್ರಕಾರ 2:30 ಬೆಳಗಿನ ಜಾವು 2:30 6 ಗಂಟೆವರೆಗೂ ಇರೋದು ಬ್ರಾಹ್ಮಿ ಮುಹೂರ್ತ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಾಗ ಏನಕ್ಕಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಮ್ಮ ಭೂಮಿ ಮೇಲೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ 24 ಅವರನ್ನು ನಾವು ನಮ್ದೇ ಆದ ಜೀವನ ಪದ್ಧತಿನಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದೀವಿ. ನಮ್ಮಲ್ಲಿ ಒಂದು ಅದ್ಭುತವಾದ ಗಡಿಯಾರ ಇದೆ, ಅದರ ಹೆಸರು ಬಂದು ಸಿರ್ಕಾಡಿಯನ್ ಕ್ಲಾಕ್ ಅಂತೇಳಿ. ಆ ಸಿರ್ಕಾಡಿಯನ್ ಕ್ಲಾಕ್ ಏನಾಗುತ್ತೆ, ರಾತ್ರಿ 10 ಗಂಟೆನಿಂದ 2 ಗಂಟೆವರೆಗೂ ಮಾತ್ರನೇ ಕೆಲಸ ಮಾಡುತ್ತೆ. ಯಾವುದು ಲಿವರ್. ಅತ್ಯಂತ ಮುಖ್ಯವಾದದ್ದು, ನಮ್ಗೆ ಬೇಕಾಗಿರುವಂಥದ್ದು, ನಮ್ಮಲ್ಲಿ ಗೊತ್ತಿಲ್ಲಿರುವಂತ ಒಂದು ಅದ್ಭುತವಾದ ಶಕ್ತಿ ಇರುವಂಥದ್ದು ಎಲ್ಲಿ ಅಂತ ಹೇಳಿದ್ದಾಗ ನಮ್ಮ ಲಿವರ್ನಲ್ಲಿ. ಆದರೆ ಅದನ್ನು ಬಿಟ್ಟು ನಮ್ಮ ಮಿಕ್ಕಿರೋದೆಲ್ಲಾನು ನಾವು ರೆಡಿ ಮಾಡ್ತೀವಿ. ಅದರ ಅತ್ಯಂತ ಮುಖ್ಯವಾದ ರಾತ್ರಿ ಹೊತ್ತು ಸೆಕ್ರೀಟ್ ಆಗುವಂತ ಒಂದು ಕೆಮಿಕಲ್ ಮೆಲ್ಟನಿನ್ ಅಂತ ಹೇಳಿ. ಮೆಲ್ಟನಿನ್ ಬಂದು ನಮ್ಗೆ ರಾತ್ರಿ ಹೊತ್ತು ಮಾತ್ರ ಸೆಕ್ರೀಟ್ ಆಗುತ್ತೆ. ಮೆಲ್ಟನಿನ್ ಇದ್ದಾಗ ಮಾತ್ರ ನಮ್ಗೆ ನಿದ್ರೆ ಚೆನ್ನಾಗಿ ಬರುತ್ತೆ. ಸೆರೆಟಿನಿನ್ ಬಂದು ಹಗಲೊತ್ತು. ಆ ಸೆರೆಟಿನಿನ್ ಅಂದು ನಮ್ಮಲ್ಲಿಗೆ ನಮ್ಗೆ ಬೇಕಾಗಿರುವಂತ ಒಂದು ಅದ್ಭುತವಾದ ಕೆಮಿಕಲ್. ಆಕ್ಟಿವ್ ಆಗಿರಬೇಕು. ಡೋಪಮೈನ್, ಅಡೆಲಿನ್, ನಾರಾಡೆಲಿನ್, ಎಪಿಡ್ರಿನ್, ಅತ್ಯಂತ ಮುಖ್ಯವಾದದ್ದು ಎಂಡಾರ್ಫಿನ್ ಅಂತ ಹೇಳಿ. ಎಂಡಾರ್ಫಿನ್ ಏನಕ್ಕೆ ಬೇಕಾಗಿದೆ? ಎಂಡಾರ್ಫಿನ್ ಅಂದ್ರೆ ಏನು? ಎಂಡಾರ್ಫಿನ್ ಅಂತ ಹೇಳಿದ್ರೆ ಪೇನ್ ಕಿಲ್ಲಿಂಗ್ ಕೆಮಿಕಲ್, ನೋವು ನಿವಾರಕವಾಗುವಂತ ಒಂದು ಕೆಮಿಕಲ್. ನೀವು ಪ್ಯಾರಾಫಿನ್ ಅಥವಾ ಬ್ರೂಫಿನ್, ಅಸಿಟೋಫಿನ್, ಬೇಕಾದಷ್ಟು ಹೆಸರುಗಳಿದೆ ಪೇನ್ ಕಿಲ್ಲರ್ಸ್. ಆ ಪೇನ್ ಕಿಲ್ಲರ್ಸ್ ತಗೊಂಡಿದ್ದಾಗ ಏನಾಗ್ತಾ ಇದೆ, ಡೈರೆಕ್ಟ್ ಆಗಿ ಇಟ್ ಇಸ್ ಇಂಪ್ಯಾಕ್ಟಿಂಗ್ ಆನ್ ಯುವರ್ ಹಾರ್ಟ್ ಅಂಡ್ ಕಿಡ್ನಿ. ನಿಮ್ಗೆ ನೋವು ನಿವಾರಕವಾಗಿ ಉಪಯೋಗಿಸ್ಕೊಂಡ ಬದಲಾಗಿ ನೀವು ಏನ್ ಮಾಡ್ತಾ ಇದ್ದೀರಾ, ನಿಮ್ಗೆ ನೋವು ಇನ್ನಷ್ಟು ಜಾಸ್ತಿ ಆಗಲಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀರಾ. ಇದು ಬೇಡ. ಔಷಧಿ ಅನ್ನೋದು ಇಲ್ವೇ ಇಲ್ಲ. ಡ್ರಗ್, ರೆಮಿಡಿ, ಮೆಡಿಸಿನ್. ರೆಮಿಡಿ ಅಂದ್ರೆ ಏನು? ವಿಚ್ ಕ್ಯೂರ್ಸ್ ದಿ ಡಿಸೀಸ್. ನಮ್ಗೆ ಕ್ಯೂರ್ ಅನ್ನೋದು ಯಾವುದೇ ಮೆಡಿಸಿನ್ ನಿಂದ ಆಗೋದಿಲ್ಲ, ಧೈರ್ಯವಾಗಿ ಹೇಳ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಇರೋದೆಲ್ಲಾನು ಡ್ರಗ್ಸೇ, ಅಡಿಕ್ಷನ್ಸೇ. ಅದರಿಂದ ನಾವು ಇನ್ನ ಒಂದು ಕೆಮಿಕಲ್ ತಗೊಂಡ್ರೆ 2 ರೋಗಗಳು ಫ್ರೀ, 2 ಡಿಸೀಸಸ್ ಫ್ರೀ. ಡಿಸೀಸ್ ಅಂದ್ರೆ ಏನು? ಡಿಸಾರ್ಡರ್ ಅಂದ್ರೆ ಏನು? ಡಿಸ್ ಈಸ್
ನಿಮ್ಮ ಕಂಫರ್ಟಬಿಲಿಟಿನ ದೂರ ಮಾಡುವಂಥದ್ದು, ಈಸಿನೆಸ್ ಇಲ್ದಿರೋ ರೀತಿನಲ್ಲಿ ಮಾಡುವಂಥದ್ದು, ದೂರ ಮಾಡುವಂಥದ್ದು. ಡಿಸಾರ್ಡರ್ ಅಷ್ಟೇ. ನಮ್ಗೆ 99% ನಮ್ಮಲ್ಲಿರೋದು ಡಿಸಾರ್ಡರ್ಸೇ. ಉದಾಹರಣೆಗೆ ಮೆಟಬಾಲಿಕ್ ಡಿಸಾರ್ಡರ್, ಡಯಾಬಿಟಿಸ್. ನಮ್ಮ ಎಂಡೋಕ್ರೈನ್ ಇಂಬ್ಯಾಲೆನ್ಸ್ ಡಿಸಾರ್ಡರ್, ಥೈರಾಯ್ಡ್. ಈ ರೀತಿ ಆಸ್ತಮಾ, ನಿಮ್ಮ ಮ್ಯೂಕಸ್ ಸೆಕ್ರೇಷನ್ ಡಿಸಾರ್ಡರ್, ಮ್ಯೂಕಸ್ ಮೆಂಬ್ರೇನ್ ಸರಿಯಾಗಿ ಫಾರ್ಮೇಶನ್ ಆಗದಂಗೆ ಎಕ್ಸೆಸಿವ್ ಫಾರ್ಮೇಶನ್ ಆಗುವಂಥದ್ದು ಆಸ್ತಮಾ. ಅದೇ ರೀತಿಯಲ್ಲಿ ಕ್ಯಾನ್ಸರ್ ರೋಗ ನಿವಾರಕ ಇಲ್ವೇ ಇಲ್ಲ, ಇದು ರೋಗ ಕಾರಕನೇ ಅನ್ನುವಂಥದ್ದು. ಉದಾಹರಣೆ, ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಡಸ್ಟ್ ಟಾಕ್ಸಿನ್ಸ್ ಜಾಸ್ತಿ ಆಗಿದ್ದ ಮಾತ್ರನೇ ಕ್ಯಾನ್ಸರ್ ಬರ್ತಾ ಇದೆ ಅಂತೇಳಿ ಕ್ಯಾನ್ಸರ್ ಕೋಡ್ ಅಂತೇಳಿ ಡಾಕ್ಟರ್ ಡೇವಿಡ್ ವಿಲಿಯಂ ಅವರು ಬೇಕಾದಷ್ಟು ಜನ ಇದರ ಮೇಲೆ ರಿಸರ್ಚ್ ಮಾಡಿ ಒಂದು ಹಲವಾರು ರಿಸರ್ಚ್ ಪೇಪರ್ಸ್ ಇದೆ, ಎಸ್ಪೆಷಲಿ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹತ್ರ. ಡಯಾಬಿಟಿಸ್ ಇಸ್ ನಾಟ್ ಎ ಡಿಸಾರ್ಡರ್, ಇಟ್ ಇಸ್ ಎ ಡಿಸೀಸ್ ಅಂತ ಹೇಳಿ 1816 ಡಾಕ್ಟರ್ ಕ್ಲಾಡ್ ಬೆರ್ನಾಂಡಸ್ ಕೊಟ್ಟಿದ್ದಾರೆ. ಇವತ್ತುವರೆಗೂ ಅದು ಅಲ್ಲೇ ಇದೆ ಪೇಪರ್, ಜಸ್ಟ್ ಬಿಕಾಸ್ ಆಫ್ ಡ್ರಗ್ ಮಾಫಿಯಾ. ನಾವು ಔಷಧಿ ಅನ್ನೋದು ಕೌಂಟರ್ ಸೇಲ್ಸ್ ಡಯಾಬಿಟಿಸ್ ಮೇಲೆ ಮಿನಿಮಮ್ 1,00,000 ಕೋಟಿ ರೂಪಾಯಿ ವ್ಯವಹಾರ ಇದು. ನಮ್ಮ ಇಂಡಿಯನ್ಸ್ ನಲ್ಲಿ ಡಯಾಬಿಟಿಸ್ ಅನ್ನೋದು ಹಬ್ಬ ಆಗೋಗಿದೆ. ನಿಜವಾಗಲೂ ಡಯಾಬಿಟಿಸ್ ಯಾವಾಗ ಬರುತ್ತೆ, ಏನಕ್ಕಾಗಿ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಿದಾಗ, ಡಯಾಬಿಟಿಸ್ ಬಂದು ನಿಮ್ಮ ಆಹಾರ ಪದ್ಧತಿ ಸರಿ ಇಲ್ದಿರುವಾಗ, ನಿಮ್ಮ ನಿದ್ರೆ ಪದ್ಧತಿ ಸರಿ ಇಲ್ದಿರುವಾಗ, ನಿಮ್ಮ ವ್ಯವಹಾರಗಳು ಸರಿ ಇಲ್ದಿರುವಾಗ ಇದನ್ನ ಯಾವಾಗ ಸರಿಪಡಿಸ್ಕೋಬಹುದು. ನಿಮ್ಮ ಆತ್ಮನ್ಯೂನ್ಯತೆ ಇಲ್ದಿರುವಾಗ ನಿಮ್ಗೂ ರೋಗನೇ ಬರಬಾರದು ಅಂತ ಹೇಳಿದ್ರೆ ಫಸ್ಟ್ ಒಂದು ಫೀಲ್ ಹ್ಯಾಪಿ, ನಿಮ್ಮ ಸಂತೋಷನ ನೀವು ವ್ಯಕ್ತಪಡಿಸಿ. ಇನ್ನೊಬ್ಬನ ದ್ವೇಷ ಅಸೂಯದಿಂದ ನೋಡಬೇಡಿ. ರೋಗ ಇಲ್ಲ, ರೋಗ ಇರಬಾರ್ದಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೂಲ್ ಅಂಡ್ ಕಂಡೀಷನ್ ಈಸ್ ಲವ್ ಯುವರ್ ಸೆಲ್ಫ್. ನಿಮ್ಮ ಶರೀರನ್ನ, ನಿಮ್ಮ ಅವಯವಗಳನ್ನ ನೀವು ಪ್ರೀತಿ ಮಾಡ್ರಿ. ಯಾಕೆ ಪ್ರೀತಿ ಮಾಡಬಾರ್ದು? ಪ್ರೀತಿ ಅಂದ್ರೆ ತಪ್ಪಾಗಿ ತಿಳ್ಕೊಂತೀರ. ಇಟ್ ಇಸ್ ಲವ್ ಅಂತ ಹೇಳಿದ್ರೆ ಮೇಕ್ ಯುವರ್ ಸೆಲ್ಫ್ ಅವೈಲಬಲ್ ಫಾರ್ ದಿ ಯೂನಿವರ್ಸ್. ವಿಶ್ವಶಕ್ತಿಗೆ ನೀವು ಹತ್ರ ಆಗರಿ, ಅವಾಗ ನಿಮ್ಗೆ ಯಾವುದೇ ರೀತಿಯಲ್ಲಿ ರೋಗಗಳಿಲ್ಲ. ಇದು ನಿಜವಾಗಲೂ ಸತ್ಯ. ಬೇಕಾದಷ್ಟು ಜನ, ನಾನು ಗ್ಲೋಬಲಿ ಐ ಆಮ್ ಟ್ರೀಟಿಂಗ್ ಪೀಪಲ್ ವಿತೌಟ್ ಎನಿ ಮೆಡಿಸಿನ್. ನನ್ ಯಾವ್ದಾದ್ರು ಔಷಧಿ ಕೊಡಿ ಅಂತ ಹೇಳಿದ್ರೆ, ನಾನು ಹೋಮಿಯೋಪತಿ ಡಾಕ್ಟರ್ ಅದನ್ನು ಹೋಮಿಯೋಪತಿ ಮೆಡಿಸಿನ್ಸ್ ಯೂಸ್ ಮಾಡಬೇಡಿ ಅಂತಾನೆ ಹೇಳ್ತೀನಿ. ಕಾರಣ ಏನು? ಸಣ್ಣದು ಪೊಟೆನ್ಸಿ ಇದ್ರು ಅದನ್ನ ನಮ್ಮ ಶರೀರದಲ್ಲಿರೋ ಕಣಗಳಿಗೆ, ಅದು ಫಾರಿನ್ ಬಾಡಿ, ವಿದೇಶಿ ಶಕ್ತಿ, ವಿದೇಶದವರು ನಮ್ಮ ಹತ್ರ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಆದಷ್ಟು ನಮ್ಮ ಸಿಟಿಜನ್ಶಿಪ್ ಇಲ್ಲ, ನೀವು ಆಚೆ ಹೋಗ್ರಿ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಬರುವಂತ ಈ ಕೆಮಿಕಲ್ಸ್ ನಿಂದ ನಮಗೂ ನಮ್ಮ ಅಲೈನ್ಮೆಂಟ್ ಅಂದ್ರೆ ಹೊಂದಾಣಿಕೆ ಇಲ್ದಿರೋದಿಲ್ಲ ಕಾರಣದಿಂದ ಅವು ನಮ್ಮನ್ನ ಇನ್ನೊಂದು ಕಡೆ ಹೋಗಿ ಅದು ಡಿಪಾಸಿಟ್ ಆಗುತ್ತೆ. ಎಸ್ಪೆಷಲಿ ಕಿಡ್ನೀಸ್, ಲಿವರ್ ಅಂಡ್ ಹಾರ್ಟ್, ಈ ಮೂರ ಮೇಲೆ ಡಿಪಾಸಿಟ್ ಆಗಿದ್ದಾಗ ಬರ್ತಾ ಏನಾಗ್ತಾ ಇದೆ, ಲಿವರ್ ಸಿರೋಸಿಸ್, ಕಿಡ್ನಿ ಫೇಲ್ಯೂರ್, ಹಾರ್ಟ್ ಅಟ್ಯಾಕ್, ಹಾರ್ಟ್ ಬ್ಲಾಕ್ಸ್. ಇವು ಇಲ್ಲ ರೀ, ನಮ್ಗೆ ಬೇಕಾಗಿಲ್ಲ. ನಿಜವಾಗಲೂ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳಿದೆ, ಅಂಗಳನ್ನ ತುಂಬಾ ಒಳ್ಳೆಯದು ಅಂತ ಹೇಳಿ. ನಾವು ಈಗ ಏನ್ ಹೇಳ್ತಾ ಇದೀವಿ, ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಲ್ ಫುಡ್ ಅಂತ ಹೇಳಿ ಹೇಳ್ತಾ ಇದೀವಿ. ಅದು ಏನಿದೆ, ನಮ್ಮ ಕರಳುಗಳಲ್ಲಿ 2 ರೀತಿ ಬ್ಯಾಕ್ಟೀರಿಯಾ ಇದೆ, ಒಂದು ಪ್ರೋಬಯೋಟಿಕ್, ಒಂದು ಪ್ಯಾಥೋಜೆನಿಕ್. ಈ ಎರಡರಲ್ಲಿ ನಮ್ಗೆ ಬೇಕಾಗಿರೋದು ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾ. ಆ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾನಲ್ಲಿ ಏನಿದೆ ಅಂತ ಹೇಳಿದಾಗ, ನಮ್ಮಲ್ಲಿ ಏನು ಟಾಕ್ಸಿನ್ಸ್ ಇರುತ್ತೋ ಅದನ್ನು ತಿನ್ಕೊಂಡೋ ಶಕ್ತಿ ಇದೆ. ಈ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾನಲ್ಲಿ ಏನಿದೆ, ನಮ್ಮಲ್ಲಿ ಈಗ ಮುಖ್ಯವಾಗಿ ಪಿಜ್ಜಾ ಬರ್ಗರ್ ತಿಂದವರಿಗೆ ನಮ್ಮ ಕರಳು ಒಳಗಡೆ ಹೋಗಿದ್ದಾಗ ಏನಾಗ್ತಾ ಇದೆ, ನಮ್ಮ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗೆ ಆಹಾರ ಆಗುತ್ತೆ, ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾಗೆ ಆಹಾರ ಇಲ್ದಿರೋ ರೀತಿಯಲ್ಲಿ ಸತ್ತೋಗ್ತಾ ಇದೆ. ಆವಾಗ ಏನಾಗುತ್ತೆ, IBS ತಯಾರಾಗುತ್ತೆ, ಇರಿಟಬಲ್ ಬೌಲ್ ಸಿಂಡ್ರೋಮ್, ಇರಿಟಬಲ್ ಬೌಲ್ ಡಿಸಾರ್ಡರ್ಸ್, ಎರಡೂ ಅಷ್ಟೇನೆ. ಅದೇ ರೀತಿಯಲ್ಲಿ PCOD ಏನಕ್ಕೆ ಬರುತ್ತೆ ಅಂತ ಹೇಳಿದಾಗ, ಟೆಸ್ಟೋಸ್ಟಿರಾನ್ಸ್ ಜಾಸ್ತಿ ಆಗಿದ್ದಾಗ, ಆಕ್ಸ್ಟ್ರೋಜಿನ್ ಲೆವೆಲ್ಸ್ ಕಡಿಮೆ ಆಗಿದ್ದಾಗ. ಅದು ಯಾಕಾಗುತ್ತೆ? ಪ್ರಶ್ನೆಗಳು ಇಲ್ಲೇ ಇದೆ. ನೀವು ಆನ್ಸರ್ ಹೇಳಿದ್ದಾಗ ಪ್ರಶ್ನೆಗೆ ಆನ್ಸರ್ ಏನಂತ ಹೇಳಿದ್ರೆ, ನಮ್ಮ ಆಹಾರ ತಗೊಂಡಿದ್ದಾಗ ಅದನ್ನ ನಾವು ಜೀರ್ಣ ಮಾಡಿಕೊಂಡು ಅಷ್ಟೊಳಪಟ್ಟಿ ನಿದ್ರೆ ಮಾಡಿರ್ತೀವಿ. ಆಹಾರ ತಗೊಳ್ಬೇಕಾಗಿರೋದೇನು, ಬೆಳಗ್ಗೆ 7 ರಿಂದ 8, ಮಧ್ಯಾಹ್ನ 1 ರಿಂದ 2,
ಸಂಜೆ 5ರಿಂದ 6 ಗಂಟೆ ಒಳಗಡೆ. ಆದ್ರೆ ನಮ್ಮ ರಾತ್ರಿ 11 ಗಂಟೆ 12 ಗಂಟೆಗೆ ತಿಂದು ಮಲಗ್ತೀವಿ. ಅವಾಗ ಏನಾಗುತ್ತೆ, ನಮ್ಮ ಮೆದುಳಿಗೆ ಹೋಗ್ಬೇಕಾಗಿರೋ ಆಕ್ಸಿಜನ್ ಹೊಟ್ಟೆಗೆ ಸಾಕಾಗಲ್ಲ. ಈ ಡಿಸಾರ್ಡರ್ಸ್ನ ನಾವು ಮನುಷ್ಯರಾಗಿ ಯಾಕೆ ನಾವೇ ತಗೋಬೇಕು, ಯಾಕೆ ಪರ್ಚೇಸ್ ಮಾಡ್ತಾ ಇದ್ದೀವಿ? ಪ್ರತಿಯೊಂದೂ ನಾನು ಮೊನ್ನೆ ಹೋಗಿ ಅದು ನ್ಯೂರೋ ಸೈನ್ಸ್ ಅಂಡ್ ಬ್ರೈನ್ ಮ್ಯಾಪಿಂಗ್ ಒಂದು ಕೋಚಿಂಗ್ ಸೆಷನ್ಗೆ ಹೋಗಿದ್ದಾಗ ಅಲ್ಲಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರೋದೇನು, ಕಾನ್ಸಿಯಸ್, ಸಬ್ ಕಾನ್ಸಿಯಸ್ ಅಂಡ್ ಸೂಪರ್ ಕಾನ್ಸಿಯಸ್ 3 ಲೇಯರ್ಸ್ ಇದೆ ಅಂತೇಳಿ ನಮ್ಮ ಮೆದುಳಿನಲ್ಲಿ ಇರುವಂಥದ್ದು. ಅದಕ್ಕಿಂತ ಮುಂಚೆ ನಮ್ಮ ಮೆದುಳಿನ ಶಕ್ತಿ ನಾವು ಹೇಗೆ ಉಪಯೋಗಿಸ್ಕೊಳ್ತಾ ಇದೀವಿ ಅಂತ ಹೇಳಿದ್ದಾಗ ನಮ್ಗೆ ಬೇಕಾಗಿರೋದು ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಅಂತ ಯೋಚನೆ ಮಾಡ್ತೀವಿ. ನಾವು ಡಾಮಿನೇಟೆಡ್ ಆಗಿ ಜಾಸ್ತಿ ಜನ ನಾವು ಬಲಗೈನಲ್ಲೇ ಬರೆಯುವಂಥವ್ರು, ತುಂಬಾ ಜಾಸ್ತಿ ಜನ, 90% ಅಂತ ಹೇಳ್ಬಹುದು. ಆದ್ರೆ ಈ ಬಲಗೈ ಉಪಯೋಗಿಸ್ಕೊಂಡವ್ರಿಗೆ ಲೆಫ್ಟ್ ಬ್ರೈನ್ ಇರುತ್ತೆ, ಎಡಗೈ ಉಪಯೋಗಿಸ್ಕೊಂಡವ್ರಿಗೆ ರೈಟ್ ಬ್ರೈನ್ ಇರುತ್ತೆ. ಮಿಕ್ಕಿರೋ ವಿಷಯಗಳಲ್ಲಿ ನೀವು ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿ ಪವರ್ ಬೇಕಾದ್ರೆ ಎಡಗಡೆ ಬ್ರೈನ್, ಕ್ರಿಯೇಟಿವ್ ಮೈಂಡ್, ಅದು ಇದು ಅಂತ ಹೇಳ್ತೀವಿ. ನಮ್ಮ ಎಲ್ಲ ಮೆದುಳುಗಳನ್ನು ಕೆಲಸ ಮಾಡುತ್ತೆ. ನಮ್ಮ ಆಕ್ಸಿಪಿಟಲ್ ರೀಜನ್, ಫ್ರಾಂಟಲ್ ರೀಜನ್, ಟೆಂಪರಲ್ ರೀಜನ್, ಪೆರೈಟಲ್ ರೀಜನ್ ಎಲ್ಲಾನು ಕೆಲಸ ಮಾಡುತ್ತೆ ಅಂತ ಹೇಳಿ ನಮ್ಮ ರಿಸರ್ಚ್ ಪ್ರಕಾರ ಇರುವಂಥದ್ದು. ಯಾವುದೋ ಒಂದು ಭಾಗ ಜಾಸ್ತಿ ಆಗುತ್ತೆ, ಇನ್ನೊಂದು ಭಾಗ ಕಡಿಮೆ ಆಗುತ್ತೆ, ಆಗಿರೋದ್ರಿಂದ ನಾವು ಸೂಪರ್ ಪವರ್ ಆಗ್ಬಹುದು ಅನ್ನೋದು ಏನಿಲ್ಲ. ಪರ್ಸಿಸ್ಟೆಂಟ್ ಕಾಂಕ್ವೈರ್ ದಿ ರೆಸಿಸ್ಟೆನ್ಸ್. ನೀವು ಯಾವುದೇ ಆಗಲಿ ಕೆಲಸಗಳನ್ನ ನೀವು ನಿತ್ಯ ನಿರಂತರವಾಗಿ ಮಾಡ್ತಾ ಹೋಗೋದ್ರಿಂದ ಮಾತ್ರ ನೀವು ಒಬ್ಬ ಮನುಷ್ಯನಾಗಿ ಜೀವನ ಮಾಡೋಕೆ ಅರ್ಹತೆ ಇದೆ ಅಂತ ಹೇಳಿ. ಇಫ್ ಯು ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಅಡ್ಜಸ್ಟ್ಮೆಂಟ್ ವಿತ್ ಯುವರ್ ಸೆಲ್ಫ್, ವಿಂಡೋ ಶಾಪಿಂಗ್, ನಮ್ಮಲ್ಲಿ ತುಂಬಾ ಜನಕ್ಕೆ ವಿಂಡೋ ಶಾಪಿಂಗೇ ಇಷ್ಟ. ಹೋಗುವಾಗ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಯೋಗ ಪ್ರಕಾರ ಏನು, ಪ್ರತ್ಯಾಹಾರ ಅಂತ ಹೇಳ್ತೀವಿ. ಪ್ರತ್ಯಾಹಾರ ಅಂತ ಹೇಳಿದ್ರೆ ಕಂಟ್ರೋಲ್ ಯುವರ್ 5 ಸೆನ್ಸರಿ ಆರ್ಗಾನ್ಸ್. 5 ಸೆನ್ಸರಿ ಆರ್ಗಾನ್ಸ್ ಎಲ್ಲಿದೆ? ಕಣ್ಣು, ಕಿವಿ, ಮೂಗು, ನಾಲಿಗೆ. ಮುಖ್ಯವಾಗಿ ನಾವು ನಾಲಿಗೆ ಕಂಟ್ರೋಲ್ ಮಾಡಲ್ಲ. ಹಿತವಾಗಿ ಮಿತವಾಗಿ ಶುಚಿಯಾಗಿ ತಿಂದವರು ಮಾತ್ರ ರೋಗಿಷ್ಠಿ ಆಗಲ್ಲ ಅಂತ ಹೇಳಿ ನಮ್ಮ ಸಾಮವೇದದಲ್ಲಿ ಇರುವಂಥದ್ದು. ಆದ್ರೆ ನಾವೇನ್ ಮಾಡ್ತೀವಿ, ನನ್ಗೆ ಅದು ಬೇಕು, ಪಾನಿಪುರಿ ಬೇಕು, ಬೇಲ್ಪುರಿ ಬೇಕು, ಏನೇನೋ ಹೆಸರುಗಳು ನಮ್ಗೆ ಗೊತ್ತಿಲ್ಲ. ಕೆಲವು ಪಿಜ್ಜಾ, ಬರ್ಗರ್ ಅನ್ನೋದು ಹೆಸರು ಮಾತ್ರ ಗೊತ್ತಿದೆ, ಅದ್ರನ್ನ ಒಳಗಡೆ ಏನಿರುತ್ತೆ ಅನ್ನೋದು ನನ್ಗೆ ನಿಜವಾಗಲೂ. ಒಂದೇ ಒಂದು ಸತಿ ಪಿಜ್ಜಾ ನಮ್ಮ ಫ್ರೆಂಡ್ ಅದು ಬಲವಂತ ಮಾಡಿರೋದು ಒಂದು ಪೀಸ್ ತಿಂದೆ, ನನ್ಗೆ ಅದು ನನ್ನ ಆಹಾರ ಅಲ್ಲ ಅಂತೇಳಿ ಅಲ್ಲಿಗೆ ಬಿಟ್ಟಿದ್ದೀನಿ. ಈ ರೀತಿ ನಮ್ಮ ಆಹಾರ ಅಲ್ದಿರೋದು ನಾವು ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ನಾವು ನಿತ್ಯ ನಿರಂತರವಾಗಿ ಒದ್ದಾಡ್ತಾ ಇದೀವಿ. ಎರಡನೇದು, ಈ ಪ್ರತ್ಯಾಹಾರ ಬಂದಾಗ ನಮ್ಮ ಕಣ್ಣು ನೋಡಿದ್ದೆಲ್ಲ ಬೇಕು. ಕಳ್ತನ ಅಂತ ಹೇಳ್ತೀವಿ. ಕಳ್ತನ ಅಂತ ಹೇಳಿದ್ರೆ ಯಾರ್ದೋ ವಸ್ತುಗಳನ್ನ ತೆಗೆದು ಜೋಬಿನಲ್ಲಿ ಹಾಕೊಂಡೋದೇ ಅಲ್ಲ, ನೀವು ನೋಡಿ ಬೇಕು ಅಂತ ಹೇಳಿ ಬಯಸೋದನ್ನು ಕಳ್ತನಾನೆ ಅಂತ ಹೇಳಿ ನಮ್ಮ ಯೋಗ ಪ್ರಕಾರ. ಆದ್ರೆ ನಾವು ಎಷ್ಟು ಜನ ಅದಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದೀವಿ? ನಮ್ಗೆ 199 ಜನಕ್ಕೆ ಅದು ಗೊತ್ತಿಲ್ಲ. ನಾವು ಬೇಕಾಗಿರೋದೇನು? ನಿಮ್ಮ ಶರೀರದ ಕಣಗಳಲ್ಲಿ ಉದಾಹರಣೆಗೆ ಒಂದು ಗಾಯ ಆಗಿದ್ದಾಗ ಏನಾಗುತ್ತೆ, ತಕ್ಷಣ ಅದು ಕೂಡ್ಕೊಂಡುತ್ತೆ. ನೋಡ್ರಿ, ನಮ್ಮ ದೇವರು ಕೊಟ್ಟಿರುವಂತಹ ಅದ್ಭುತವಾದ ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್. ಅದು ಬಂದಲ್ಲಿ ಥ್ರಾಂಬೋಸೈಟೋಸಿಸ್ ಅಂತೇಳಿ ಆಗಿ ಆ ರಕ್ತ ಎಪ್ಪುಗಟ್ಟುತ್ತೆ. ಅದಾದ್ಮೇಲೆ ಅಲ್ಲಿ ಸಣ್ಣದು ಒಂದು ವೈಟ್ ಫ್ಲೂಯಿಡ್ ಬರುತ್ತೆ, ಲಿಂಫ್ ಸಿಸ್ಟಮ್ ಎಲ್ಲಾನು ನಮ್ಮಲ್ಲಿ ಆಕ್ಷನ್ ಆಗುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಅದಕ್ಕೋಗಿ ಇಲ್ದಿರೋ ಮಾತ್ರೆಗಳು, ನೋವುಗಳು ತಗೊಂಡ್ಬಂದು ಅದಕ್ಕೆ ಅಂಟಿಸ್ತೀವಿ. ಅದು ನೀವೇನಿಲ್ಲ, ನೆಮ್ಮದಿಯಾಗಿ ನಿಧಾನವಾಗಿ ಉಸಿರಾಟದಲ್ಲಿ ವ್ಯತ್ಯಾಸಗಳನ್ನ ನೋಡಿದ್ದಾಗ ನಮ್ಮ ಶರೀರಕ್ಕೆ ಹೊಂದ್ಕೊಳ್ತೀವಿ. ಮೇನ್ಲಿ ವಿ ನೀಡ್ ಟು ಬಿ ಅಕಾಮಡೇಟ್ ಅವರ್ ಬಾಡಿ ಟು ರೆಸ್ಟ್. ಸ್ವಲ್ಪ ಹೊತ್ತು ನಿಧಾನವಾಗಿ ಮಲಗ್ಬಿಡ್ರಿ, ಆನಂದವಾಗಿ ಖುಷಿಯಾಗಿ. ನಿಮ್ಮ ಕಿರುನಗು ದೂರ ಆಗಿದೆ. ಅತ್ಯಂತ ಮುಖ್ಯವಾದ ನಮ್ಮ ಮೆದುಳಿಗೆ ವ್ಯತ್ಯಾಸ ಬರೋದಕ್ಕೆ ಕಾರಣ ಬಂದು ಸ್ಮೈಲಿಂಗ್. ಎಷ್ಟು ಜನ ನಗ್ತಾ ಇದೀವಿ? ಯಾವ್ದಕ್ಕಾದ್ರೂ ನಗ್ತಾ ಇದೀವಿ? ಇನ್ನೊಬ್ಬರು ನೋಡಿ ನಗ್ತೀವಿ, ಇನ್ನೊಬ್ಬರು ನೋಡಲ್ಲ. ನಿಮ್ಮನ್ನು ನೀವು ನೋಡಿ ನಗಿರಿ. ಫಸ್ಟ್ ಬಿಹೇವ್ ಯುವರ್ ಸೆಲ್ಫ್ ವಿತ್ ಯುವರ್ ಕಾನ್ಸಿಯಸ್ ಮೈಂಡ್. ಸಬ್ಕಾನ್ಸಿಯಸ್ ಮೈಂಡ್ ಸೆಕೆಂಡರಿ. ಕಾನ್ಸಿಯಸ್ ಮೈಂಡ್ ಶುಡ್ ಬಿ ಪರ್ಮಿಟ್ ವಿತ್ ಯುವರ್ ಆಕ್ಷನ್ಸ್. ನಾವೇನ್ ಎಲ್ಲದರಲ್ಲಿ ನೋಡ್ತೀವಿ, ಎಲ್ಲ ಕಡೆ ನೋಡ್ತೀವಿ.
ಹೀಗೆ ಈ 3 ಬೆರಳು ನನ್ ತೋರಿಸ್ತಾ ಇದೆ, ಇನ್ನೊಂದು ಆಕಾಶ. ದೇವರಿದ್ದಾರ್ರಿ ಸ್ವಾಮಿ, ನಿಮ್ಮ ಅತಿಯಾಗಿ ಆಡಬೇಡಿ. ನಾವು ಇನ್ನೊಬ್ಬರನ್ನು ತೋರ್ಸೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಮನಸ ವಾಚ ಕರ್ಮ, ಈ 3 ಮನಸ ವಾಚ ಕರ್ಮ ನೀವು ಇಲ್ದಿರೋ ರೀತಿಯಲ್ಲಿ ಇನ್ನೊಬ್ಬರನ್ನು ತೋರಿಸಿದ್ದಾಗ ಇಟ್ ವಿಲ್ ರಿಟರ್ನ್ ಬ್ಯಾಕ್. ನಮ್ಮ ಕರ್ಮ ಸಿದ್ಧಾಂತ ಹೇಳಿ ನಮ್ಮ ಡಾಕ್ಟರ್ ರಾಜಶೇಖರ್ ಸರ್ ಹೇಳಿದ್ರು ರಾತ್ರಿ ಮಾತಾಡಿದ್ದಾಗ. ಕರ್ಮ ಸಿದ್ಧಾಂತ ಇದೆ, ಕರ್ಮ ಸಿದ್ಧಾಂತ ಮೀರಿ ನಿಮ್ಮ ಶರೀರ ಇದೆ. ನಿಮ್ಮ ಕ್ರೋಮೋಸೋಮ್ಸ್, DNA, RNA ಎಲ್ಲದನ್ನು ಚೇಂಜ್ ಮಾಡಬಹುದು. ಪ್ರತಿನಿತ್ಯ ನಿರಂತರವಾಗಿ ನಮ್ಮ ಶರೀರದಲ್ಲಿ ಸಾವಿರಾರು ಕಣಗಳು ಸತ್ತೋಗುತ್ತೆ, ಸಾವಿರಾರು ವಸ್ತು ಬರುತ್ತೆ. ನಿನ್ನೆ ಸಾರ್ ಮಾತಾಡಿದ್ದಾಗ ವಾಟ್ ಈಸ್ ಯುವರ್ ಬಯೋಲಾಜಿಕಲ್ ಏಜ್, ವಾಟ್ ಈಸ್ ಯುವರ್ ಕ್ರಾನಲಾಜಿಕಲ್ ಏಜ್ ಅಂತೇಳಿ ಕೇಳಿದ್ರು. ಬಯೋಲಾಜಿಕಲ್ ಏಜ್ ಅಂತ ಹೇಳಿದ್ದಾಗ ನಾನು ಸಚ್ಚಿದಾನಂದ ಬಾಬು ಅವರ ಹತ್ರ ಮಾತಾಡ್ತಾ ಡಿಬೇಟ್ ಮಾಡಿದ್ದಾಗ ಡೇಟ್ ಆಫ್ ಬರ್ತ್ ಏನು ಅಂತ ಹೇಳಿದ್ದಾಗ ನಾವು ಎಲ್ಲರೂ ತಗೊಂಡೋದೇನು, ನಾವು ಭೂಮಿ ಮೇಲೆ ಬಂದಿದ್ದ ಮೇಲೆ ನಿಜವಾಗಲೂ ಡೇಟ್ ಆಫ್ ಬರ್ತ್ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಮಿಲನ ಆಗಿ ಜೈಗೋಟ್ ಫಾರ್ಮೇಶನ್, ಓಮ್ ಸ್ಪರ್ಮ್ ಸೇರಿದ್ದಾಗ ಜೈಗೋಟ್ ಅಂತ ಹೇಳಿ ಏಕಕಣ ಜೀವಿಯಾಗಿ ನಾವು ತಯಾರಾಗ್ತೀವಿ. ಅಲ್ಲಿ ಪ್ರಾಣ ಬರುತ್ತೆ, ಅಲ್ಲಿಂದ ಪ್ರಾಣ ಅವಯವಗಳು ತಯಾರಾಗುತ್ತೆ. ಈ ಪರಿಣಾಮಗಳೆಲ್ಲಾನು ನಮ್ಗೇನಾಗ್ತಾ ಇದೆ, ನಮ್ಗೆ ಅರ್ಥನೇ ಆಗಲ್ಲ. ನಮ್ಮ ಡೇಟ್ ಆಫ್ ಬರ್ತ್ ಅಂತ ಹೇಳಿದ್ರೆ ಹುಟ್ಟಿರೋ ದಿನ ಮಾತ್ರ, ಆಚೆ ನಮ್ಮ ಭೂಮಿಗೆ ಬಂದು ಎಕ್ಸಿಸ್ಟೆನ್ಸ್ ಉಸಿರಾಡಿದ್ದಾಗ ಮಾತ್ರ ಅಂತ ಹೇಳ್ತೀವಿ. ನಮ್ಮ ತಾಯಿ ಹೊಟ್ಟೆನಲ್ಲಿ ಉಸಿರಾಡ್ತೀವಿ, ರಕ್ತ ಪ್ರಸರಣ ಇದೆ, ಎಲ್ಲಾ ಕ್ರಿಯೆಗಳು ನಡೀತಾ ಇರುತ್ತೆ. ಅದು ನಿಧಾನವಾಗಿ ನಮ್ಮ ಎವ್ಯಾಲ್ಯೂಯೇಷನ್ ಆಗ್ತಾ ಆಗ್ತಾ ಡಾರ್ವಿನ್ ಸಿದ್ಧಾಂತ ಏನೇನೋ ಹೇಳ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಗರ್ಭೋಪನಿಷತ್ತಿದೆ ನಮ್ಮಲ್ಲಿ, ಅತ್ಯಂತ ಅಮೂಲ್ಯವಾದದ್ದು. ನಿಮ್ಮ ಗರ್ಭದಲ್ಲಿರುವಾಗ ನಿಮ್ಮ ಕಣಗಳು ಹೇಗೆ ತಯಾರಾಗಿದೆ, ಆ ಕಣಗಳಿಗೆ ಏನೇನು ನಾವು ವಿದ್ಯೆ ಕಲಿಸ್ಬೋದು, ಇವೆಲ್ಲಾನು ಇದೆ. ಆದ್ರೆ ನಮ್ಮ ಶಾಸ್ತ್ರಗಳನ್ನು ನಾವು ಆಚರಣೆ ಮಾಡದಂಗಿರೋದ್ರಿಂದ ಮಾತ್ರ ನಮ್ಗೆ ಇವತ್ತು ಮೆಡಿಕಲ್ ಸೈನ್ಸ್ ಬೇಕಾಗಿದೆ. ಮೆಡಿಕಲ್ ಸೈನ್ಸ್ ನಿಜವಾಗ್ಲೂ ಬೇಕು. ಯಾವಾಗ ಆಕ್ಸಿಡೆಂಟ್, ಅಡ್ವಾನ್ಸ್ಡ್ ಸ್ಟೇಜಸ್ ಆಫ್ ದಿ ಡಿಸೀಸಸ್, ಇವರ್ ಕ್ಯಾನ್ಸರ್ 4th ಸ್ಟೇಜಿನಿಂದ ಕ್ಯೂರ್ ಆಗಿರೋ ಕೇಸ್ಗಳು ಬೇಕಾದಷ್ಟಿದೆ. ಆದರೆ 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 ಏನದು ಆದರೆ ಬಿಕಾಸ್ ಇದನ್ನ ನಾವು ಮುಂದಿಟ್ಕೊಂಡು ನನ್ಗೆ ಹಂಗ್ ಬೇಕಾಗಿಲ್ಲ ಹಿಂಗ್ ಬೇಕಾಗಿಲ್ಲ ಅಂತ ಹೇಳಿ ನಮ್ಮ ಡಿಸೈನ್ ನಾವು ತಗೊಳ್ತಾ ಇದೀವಿ. ಈ ಡಿಸೈನ್ ನಾವು ಸಂತೃಪ್ತಿಯಾಗಿ ಮಾಡ್ಕೊಳ್ತಾ ಹೋಗಿದ್ದಾಗ ತುಂಬಾ ವಿಷಯಗಳಲ್ಲಿ ನಾವು ಅದ್ಭುತವಾಗಿ ರಾಣಿಸಬಹುದು, ಸಮಾಜದಲ್ಲಿ ಜೀವನ ಮಾಡಬಹುದು. ಜೀವನ ಬೇರೆ, ಜೀವಿಸೋದು ಬೇರೆ. ಜೀವನ ಅಂದ್ರೆ ಏನು, ನಾವು ಇರೋವರೆಗೂ, ನಮ್ಮ ಕೊನೆ ಉಸಿರು ಇರೋವರೆಗೂ ಸಂತೋಷದಿಂದ ಆನಂದವಾಗಿ ಇರುವಂಥದ್ದು ಜೀವಿತ ಕಾಲ ಅಂತ ಹೇಳಿದ್ದಾಗ ನಾವು ಏನೋ ಒಂದು ಜೀವನ ಮಾಡಿದ್ರೆ ಸಾಕು. ಎಷ್ಟು ದಿನ? ನನ್ನ ವಯಸ್ಸು 62 ಅಂತ ಹೇಳಿದ್ದೀನಿ, ಬಯೋಲಾಜಿಕಲ್ ಏಜ್. ನಾನು ಬಾಹ್ಯ ಪ್ರಪಂಚಕ್ಕೆ ಬಂದಿದ್ದು ಅದಕ್ಕಿಂತ ಮುಂಚೆ 9 ತಿಂಗಳು 10 ತಿಂಗಳು ನನ್ನ ತಾಯಿ ಹೊಟ್ಟೆನಲ್ಲಿದ್ದೆ. ಅದನ್ನು ನಾವು ಕೌಂಟ್ ಮಾಡ್ತಾ ಇಲ್ಲ. ಅತ್ಯಂತ ಮುಖ್ಯವಾದದ್ದು, ನಮ್ಮ ಶರೀರದಲ್ಲಿ ಪ್ರತಿ ದಿನಾನು ಸಾವಿರಾರು ಕಣಗಳು ಸಾಯುತ್ತೆ ಅಂತ ಹೇಳಿ ಆವಾಗಲೇ ಹೇಳಿದೀವಿ. ಸತ್ತೋಗೋದು ಒಂದು ದಿನ ಅಲ್ಲ, ಪ್ರತಿನಿತ್ಯ ನಮ್ಮ ಶರೀರ ಕಣಗಳು ಕಣ್ಮುಚ್ಚಿದ್ದಾಗ ಸತ್ತೋಗ್ತೀವಿ, ಶರೀರ ಕಣಗಳು ಸತ್ತೋಗುತ್ತೆ. ಅದಕ್ಕೋಸ್ಕರ ನಾವು ಸ್ನಾನ ಮಾಡಿ ವಾಸನೆ ಬರ್ದಂಗೆ ಮಾಡ್ಕೊಳ್ತೀವಿ. ಪ್ರತಿಯೊಂದು ನಿತ್ಯ ನಿರಂತರವಾಗಿ ನಿಮ್ಮಲ್ಲಿ ನೀವು ಮಾಡ್ಕೊಂಡಿದ್ದಾಗ ಇವು ಎಲ್ಲಾನು ದಾಟಿ ಹದ್ದು ಮೀರಿ ನೀವು ಜೀವನ ಮಾಡಬಹುದು, ಸಂತೋಷವಾಗಿ ಆನಂದವಾಗಿ ಜೀವನ ಮಾಡಬಹುದು. ಆ ಜೀವನ ಜೀವಿಸ್ತಾ ಹೋಗ್ರಿ, ಬದುಕಲು ಕಲಿಯಿರಿ. ಆರ್ಟ್ ಆಫ್ ಲಿವಿಂಗ್, ನಾಟ್ ಎ ಒನ್ ಇನ್ಸ್ಟಿಟ್ಯೂಷನ್ ನೇಮ್, ಇಟ್ ಇಸ್ ಎ ಲೈಫ್ ವೇ ಆಫ್ ಯುವರ್ ಪ್ರೊಲಾಂಗೇಶನ್ ಆಫ್ ದಿ ಟೈಮ್. ನಾವು ಜೀವನ ಸಾಕಪ್ಪ ಅನ್ನೋ ಸ್ಥಿತಿಗೆ ಹೋಗ್ಬಾರ್ದು ಯಾರೇ ಆಗಲಿ. ಪ್ರತಿದಿನ ಕಲಿತಾ ಹೋಗ್ರಿ, ಪ್ರತಿನಿತ್ಯ ನಿರಂತರವಾಗಿ ಕಲಿತಾ ಹೋಗಿದ್ದಾಗ ಮಾತ್ರ ನಾವು ಜೀವನ ಮಾಡೋಕ್ಕಾಗುತ್ತೆ, ಜೀವಿಸೋಕ್ಕಾಗುತ್ತೆ. ಅದರ ಜೊತೆಯಲ್ಲಿ ಅತ್ಯಂತ ಮುಖ್ಯವಾದದ್ದು, ನನಗೆ ಇವತ್ತು ನೀವೆಲ್ಲರೂ ಅವಕಾಶ ಕೊಟ್ಟು ನಿಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ನಂದೇ ಆದ ಒಂದು ರೂಪದಲ್ಲಿ ನಿಮ್ಗೆ ಕೊಡುಗೆ ಕೊಡ್ಬೇಕು ಅಂತ ಹೇಳಿ ಸಾರ್ ಜೊತೆಯಲ್ಲಿ ಇನ್ನೂ ಮಾತಾಡಿದ್ದೀನಿ. ನಾವೆಲ್ಲರೂ ಸೇರಿ ಜೀವನ ಜೀವಿಸೋದು ಹೇಗೆ, ಕ್ವಾಂಟಮೈಸ್ಡ್ ವೇ, ಅಂದ್ರೆ ಪ್ರತಿ ಕಣಕ್ಕೂ ಒಂದು ಜೀವ ಇದೆ. ಆ ಜೀವನ ಜೀವಿಸೋದಕ್ಕೆ ಬಿಡೋದು ನಮ್ಮ ಹಕ್ಕು. ಜೀವನ ಅನ್ನೋದು ನಮ್ಮ ಶರೀರದ ಹಕ್ಕು. ಆದರೆ ನಾವೇನ್ ಮಾಡ್ತಾ ಇದೀವಿ, ಅದಲ್ಲ, ಕೆಮಿಕಲ್ ಬೇಕು, ರೋಗ ಇದೆ, ಮಾತ್ರೆಗಳು ಬೇಕು. ದಯವಿಟ್ಟು ನಾನು ಕಳಕಳಿಯಿಂದ ತಮ್ಮಲ್ಲಿ ಎಲ್ಲರ ಜೊತೆಯಲ್ಲಿ ವಿನಯದಿಂದ
ಕೇಳ್ಕೊಳ್ತಾ ಇರೋದೇನಂತ ಹೇಳಿದ್ರೆ, ಡೋಂಟ್ ಟೇಕ್ ಮೆಡಿಸಿನ್ಸ್. ನೀವು ಹಾರ್ಡ್ ಅಂಡ್ ಮನಿ ಕಷ್ಟವಿದ್ದು ದುಡ್ದಿರುವಂತದ್ದು ರೋಗಗಳು ಮತ್ತೆ ಸೇರಿಸ್ಕೊಳ್ತಾ ಇದ್ರ, ಅದು ಸೇರಿಸ್ಕೊಂಡೋದು ಬೇಡ. ಆದಷ್ಟು ನಿಮ್ ಕೈನಲ್ಲಿ ಆದ್ರೆ ಕಡಿಮೆ ಮಾಡ್ಕೊಂಡ್ರಿ, ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿರೋದು. ದಯವಿಟ್ಟು ಪ್ಲೀಸ್ accept me, my sincere request to all, don't take any medicine. There is no need to have any medicine. We can live without any medicine. I know my mother tongue is 2 languages. One is Telugu, another one is Kannada. Kannada is my first passion to speak out. I love Karnataka. I am last 40 years I am in Bangalore. Before that I lived in Andhra Pradesh for studies. I came back to my mother's place, Bangalore. I'm happy to hear your all voice by Kochins. ಕೊಚ್ಚಿನಿಂದ ಎಲ್ಲಾರು ಶಬ್ದಗಳನ್ನ ನಾನು ಕೇಳಿಸ್ಕೋಬೇಕು ಅಂತೇಳಿ ಆನಂದವಾಗಿದ್ದೀನಿ. ನನ್ನ ಕಿವಿಗಳು ನಿಮಗೂ ಯಾವಾಗಲೂ ಸ್ವಾಗತ ಮಾಡುತ್ತೆ. ಪ್ಲೀಸ್ accept me as your brother, son, according to your age,